ಯಾವುದು ನಿಜವಾದ ಸುಖಮಯವಾದ ಜೀವನ ಅಂತ ಭೀಷ್ಮಾಚಾರ್ಯರು ಹೇಳ್ತಾರೆ. ಶಮ್ಯಾಕ ಅಂತ ಒಬ್ಬ ಋಷಿ, ಶಂಪಾಕ ಅಂತೂ ಕೆಲವು ಮಹಾಭಾರತದ ಪಾಠದಲ್ಲಿ ಉಂಟು. ಶಮ್ಯಾಕ ಅಥವಾ ಶಂಪಾಕ ಅಂದರೆ ಒಂದರ್ಥದಲ್ಲಿ ಶಂಪಾಕ, ನಿಜವಾದ ಸುಖ ಯಾವುದರಲ್ಲಿ ಸಿಗತ್ತೆ, ಆ ಪರಿಪಕ್ವವಾದ ಸುಖದ ಪಾಕ ಇದು ಯಾವ ಜೀವನದಲ್ಲಿ ಸಿಗಬಹುದು ಅಂತ ತನ್ನ ಜೀವನವನ್ನೇ ಒಂದು ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಂಡು ಅರಿತ ವ್ಯಕ್ತಿಯೋ ಏನೋ ಅವನು ಶಂಪಾಕ. ಅಂತಹ ಋಷಿ ಒಬ್ಬ ಬ್ರಾಹ್ಮಣನ ಎದುರಿನಲ್ಲಿ ತನ್ನ ಅನುಭವಗಳನ್ನು ಹಂಚಿಕೊಂಡ. ಆ ಬ್ರಾಹ್ಮಣ ಬಂದು, ನಾನು ಹಸ್ತಿನಾವತಿಯಲ್ಲಿರುವಾಗ, ಕುರುಕುಲ ಪಿತಾಮಹನಾಗಿ ಮೆರೆಯುವಾಗ ನನ್ನೆದುರಿಗೆ ಬಂದು ಈ ಒಂದು ಅಪರೂಪದ ಸಂದೇಶ ಎಂಬುದಾಗಿ ಆ ಶಂಪಾಕನ ಅಥವಾ ಶಮ್ಯಾಕನ ಸಂದೇಶವನ್ನು ನನಗೆ ಒಬ್ಬ ಮುಟ್ಟಿಸಿದ. ಆ ಮಾತುಗಳು ಇವತ್ತಿಗೂ ನನ್ನ ಮನಃಪಟಲದಲ್ಲಿ ಅಚ್ಚಳಿಯದೆ ಉಳಿದಿವೆ. ಅವುಗಳನ್ನು ನಿನ್ನ ಜೊತೆಗೆ ನಾನು ಹಂಚಿಕೊಳ್ತೇನೆ ಅಂತ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾರೆ. ಭೀಷ್ಮಾಚಾರ್ಯರು ಬೇರೆ ಯಾರಲ್ಲ, ಯುಧಿಷ್ಠಿರನ ತಾತ, ಪಿತಾಮಹರು, ಪಿತಾಮಹ ಸ್ಥಾನದಲ್ಲಿದ್ದವರು. ಅವರು ಬ್ರಹ್ಮಚಾರಿಗಳು, ಆದರೂ ಪಿತಾಮಹ ಸ್ಥಾನದಲ್ಲಿದ್ದವರು. ಹೀಗಾಗಿ ಪಿತಾಮಹ ಸ್ಥಾನದಲ್ಲಿ ಅರ್ಥಾತ್ ಪಿತಾಮಹರಾಗಿ ಅಜ್ಜ ತಾತ ಅನಿಸಿಕೊಂಡವರು, ಅಥವಾ ತಂದೆಯ ತಾಯಿ ಅಜ್ಜಿ ಎನಿಸಿಕೊಂಡವರು, ಸೋದರ ಮಾವ ಕಕ್ಕ, ಬೇರೆ ಬೇರೆ ತರಹದ ಬಾಂಧವ್ಯದಲ್ಲಿ ಹಿರಿಯರು ಅಂತಾದವರು ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹಳೆಯಂದರಿಗೆ ಉಪದೇಶ ಮಾಡಬೇಕು, ತಿಳುವಳಿಕೆ ಹೇಳಬೇಕು, ಅಂಥವರಿಂದ ಕೇಳಬೇಕು. ಇದನ್ನು ನಾವು ಮಹಾಭಾರತದಿಂದ ತಿಳಿಯಬೇಕಾಗಿದೆ. ಶಾಂತಿ ಪರ್ವ, ಅನುಶಾಸನ ಪರ್ವಗಳ ಅತೀ ದೀರ್ಘವಾದ ಈ ಧರ್ಮೋಪದೇಶ ನಡೆದದ್ದು ಅಜ್ಜ ಮೊಮ್ಮಗ ಇವರ ಮಧ್ಯದಲ್ಲಿ. ಇವತ್ತಿನ ಅಜ್ಜ ಮೊಮ್ಮಗ ಇವರ ಮಧ್ಯದಲ್ಲಿ ನಡೆಯುವ ಮಾತುಗಳು ಯಾವುವು? ಮೊಮ್ಮಗ ಅಜ್ಜನಿಗೆ ಉಪದೇಶ ಮಾಡ್ತಾನೆ, ಮೊಬೈಲ್ಗಳನ್ನು ಹೇಗೆ ಆಪರೇಟ್ ಮಾಡಬೇಕು ನಿನಗೆ ಗೊತ್ತಿಲ್ಲ, ಏನೆಲ್ಲ ಅದರಲ್ಲಿ ಸುವಿಧಾಗಳು ನಮಗೆ ಸಿಗತ್ತೆ, ನಿನಗೆ ಕಲಿಸಿಕೊಡ್ತೇನೆ, ಬೇಕಾದ್ರೆ ಬಾ. ಮೊಮ್ಮಗ ಅಜ್ಜನಿಗೆ ಕಲಿಸ್ತಾನೆ. ಇವತ್ತಿನ ಹೊಸ ಹೊಸ ಆವಿಷ್ಕಾರಗಳು ತಿಳಿಯದೆ, ಆದರೆ ಅದರ ಬಗ್ಗೆ ಕುತೂಹಲ ಇಟ್ಟುಕೊಂಡು ಕೇಳುವ ಇವತ್ತಿನ ಹಿರಿಯರಿಗೆ ಮಕ್ಕಳೇ ಗುರುಗಳಾಗಿದ್ದಾರೆ. ಆದರೆ ತಾವು ತಮ್ಮ ಜೀವನದಲ್ಲಿ ತಮ್ಮ ಹಿರಿಯರಿಂದ ಕೇಳಿದಂತಹ ಪ್ರಾಚೀನವಾದ ಋಷಿಗಳ, ಮುನಿಗಳ, ರಾಜರ ಇತಿಹಾಸಗಳನ್ನು, ಭಗವದ್ಭಕ್ತರ ಕಥೆಗಳನ್ನು, ಜೀವನದ ಮೌಲ್ಯಗಳನ್ನು ಹೇಳಬೇಕು. ಇದು ಹೇಳಬೇಕು ಅಂತ ಅವರಿಗೂ ಗೊತ್ತಿಲ್ಲ, ಕೇಳಬೇಕು ಅಂತ ಇವರಿಗೂ ಇಲ್ಲ. ಹೇಳಿ ಕೇಳುವ ಅಭ್ಯಾಸವನ್ನು ಮಕ್ಕಳಿಗೆ ಮಾಡಿಸಿಲ್ಲ. ಇದು ಹಿರಿಯರದು ದೊಡ್ಡ ದೋಷ. ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ, ಅಕಿಂಚನ ಸುಖಂ ಶೇತೆ ಸಮುತ್ತಿಷ್ಠತಿ ಚೈವಃ ಆಕಿಂಚನ್ಯಂ ಸುಖೇ ಸುಖಂ ಲೋಕೆ ಪಥ್ಯಂ ಶಿವಂ ಅನಾಮಯಂ. ಯಾವ ವ್ಯಕ್ತಿಗೆ ಹಣ ಇಲ್ಲ, ಎಷ್ಟು ಬೇಕೋ ಹೊಟ್ಟೆಗೆ ಅಷ್ಟು ಮಾತ್ರ ಇದೆ, ಯಾವತ್ ಭ್ರಿಯೇತ ಜಠರಂ ತಾವತ್ ಸ್ವತ್ವಂ ಹಿ ದೇಹಿನಾಂ. ಹೊಟ್ಟೆ ತುಂಬುವುದಕ್ಕೆ ಎಷ್ಟು ಬೇಕೋ ಅಷ್ಟು ಹಣ ಇದೆ, ಆದರೆ ಚಿಂತೆಗೆ ಎಷ್ಟು ಬೇಕೋ ಅಷ್ಟು ಹಣ ಇಲ್ಲ. ಅಕಿಂಚನ ನ ವಿದ್ಯತೆ ಕಿಂಚನ ಯಸ್ಮಿನ್ ಸಹ ಅಕಿಂಚನ. ಯಾರ ಹತ್ತಿರ ಬೇಡಾದದ್ದು ಯಾವುದೂ ಇಲ್ಲ, ಯಾವುದು ಬೇಕೋ ಅಷ್ಟು ಮಾತ್ರ ಇದೆ, ಎಷ್ಟು ಬೇಕೋ ಅಷ್ಟು ಮಾತ್ರ ಇದೆ. ಅವನು ನಿಶ್ಚಿಂತವಾಗಿ ಮಲಗುತ್ತಾನೆ, ನಿಶ್ಚಿಂತವಾಗಿ ಹೇಳ್ತಾನೆ. ಮೊನ್ನೆ ಬಂತು, ಮತ್ತೆ ಬಂದಿದೆ, ಮತ್ತೆ ಮತ್ತೆ ಬರುತ್ತೆ ಮಹಾಭಾರತದಲ್ಲಿ ಈ ಮಾತು. ಸುಖದ ಲಕ್ಷಣ ಯಾವುದು ಅಂದರೆ ನಿದ್ರೆ ಹಾಗೂ ಎಚ್ಚರ. ಹಾಸಿಗೆಯ ಮೇಲೆ ತಲೆಗಿಂಬು ಇಟ್ಟು ತಲೆ ಹಚ್ಚೋದೆ ತಡ ನಿದ್ರೆ ಹತ್ತಬೇಕು. ಏಳಬೇಕು ಅಂತ ಬಯಸಿದ ಸಮಯಕ್ಕೆ ಸರಿಯಾಗಿ ಎಚ್ಚರ ಆಗಬೇಕು, ಆನಂದದಿಂದ ಎಚ್ಚರ ಆಗಬೇಕು. ಇದು ನಿಜವಾದ ಸುಖ ಜೀವನದ ಲಕ್ಷಣ ಅಂತ ಮಹಾಭಾರತ ಹೇಳುತ್ತದೆ. ಹೀಗಾಗಿ ಬಡತನದಲ್ಲಿ ಹಿರಿಮೆ ಇದೆ, ಶ್ರೀಮಂತಿಕೆಗಿಂತಲೂ ಬಡತನದಲ್ಲಿ ಒಂದು ಗುಣ ಹೆಚ್ಚಿದೆ. ಯಾಕೆ ಅಂದರೆ ಅಕಿಂಚನ ಸುಖಂ ಶೇತೆ
ಸಮುತ್ತಿಷ್ಠತಿ ಚೈವಹಿ. ಆನಂದದಿಂದ ಮಲಗುತ್ತಾನೆ, ಆನಂದದಿಂದ ಹೇಳ್ತಾನೆ, ಅವನಿಗೆ ಯಾವ ಚಿಂತೆ ಇರೋದು. ನನ್ನ ಹಣದ ಮೇಲೆ ಯಾರ್ಯಾರು ಕಣ್ಣಿಟ್ಟಿದ್ದಾರೆ, ಅದು ಯಾರಿಗೂ ಗೊತ್ತಾಗಬಾರದು, ಅದರ ವಿನಿಯೋಗ ಹೇಗೆ ಮಾಡಬೇಕು, ಅದನ್ನು ಹೇಗೆ ಪುನಃ ಬೆಳೆಸಬೇಕು, ಬಡ್ಡಿ ವ್ಯವಹಾರ ಮಾಡೋದು ಹೇಗೆ, ಈ ಎಲ್ಲ ಆಲೋಚನೆಗಳು. ನ್ಯಾಯದಿಂದ ಸಂಪಾದನೆ ಮಾಡಿದರೆ ಅಷ್ಟೇನು ತಲೆ ಕೆಡಿಸಿಕೊಳ್ಳೋದು ಬೇಕಾಗಿಲ್ಲ. ಇನ್ನು ಕೆಲವರು ಲಂಚದ ಹಣ, ಯಾರಿಗೆ ತೋರಿಸಲಿಕ್ಕೆ ಬರೋದಿಲ್ಲ, ಕಪ್ಪು ಹಣ, ಆ ತರಹದ ಹಣ ಇಟ್ಟುಕೊಂಡು ಅಧರ್ಮದ ಅನ್ಯಾಯದ ಸಂಪತ್ತನ್ನು ಮನೆಯಲ್ಲಿ ತುಂಬಿಕೊಂಡಿದ್ದರಂತೂ ಅವರ ಚಿಂತೆಗೆ ಮಿತಿಯೇ ಇಲ್ಲ, ನಿದ್ರೆಯೇ ಇಲ್ಲ ಅವರಿಗೆ, ಅದೇ ಆಲೋಚನೆ. ಅಂತಹ ಅನ್ಯಾಯದಿಂದ, ಅಧರ್ಮದಿಂದ, ಶಾಸ್ತ್ರಕ್ಕೆ ವಿರುದ್ಧವಾದ ರೀತಿಯಲ್ಲಿ ಇನ್ನೊಬ್ಬರ ಹೊಟ್ಟೆಗೆ ಕಾಲು ಕೊಟ್ಟು ಇನ್ನೊಬ್ಬರ ವೃತ್ತಿಯನ್ನು ಛೇದಿಸಿ ಗಳಿಸಿದಂತಹ ಹಣ ಇದು ದಕ್ಕುವುದೂ ಇಲ್ಲ. ಅಳಿಸಿ ಪರರನು ಗಳಿಸಿ ತಂದರ್ಥವು ಉಳಿಯಲು ಎಚ್ಚರಿಕೆ, ನೆಚ್ಚದಿರಿ ಭಾಗ್ಯ ಯಾರಿಗೂ ಸ್ಥಿರವಲ್ಲ ನಿಶ್ಚಯವೆಚ್ಚರಿಕೆ. ಇನ್ನೊಬ್ಬರನ್ನು ಅಳಿಸಿ ತಂದಂತಹ ಹಣ ಇದು ಉಳಿಯುವುದಿಲ್ಲ. ಬಂದಾಗ ಬಹಳ ಸಂತೋಷ ಆಗ್ತದೆ. ವರ್ಧತ್ಯ ಧರ್ಮೇಣ ನರಹ ತಥೋ ಭದ್ರಾಣಿ ಪಶ್ಯತಿ ತತಃ ಸಪತ್ನಾಂಜಯತಿ ಆದರೆ ಸಮೂಲಂ ಹಿ ವಿನಶ್ಯತಿ. ಮೊದಲು ಅನ್ಯಾಯದ ಹಣ ಇವನಿಗೆ ಅತ್ಯಂತ ಅಭಿವೃದ್ಧಿಯಾದ ಹಾಗೆ ತೋರ್ತದೆ, ಏನು ಆನಂದವೋ ಆನಂದ ಜೀವನದಲ್ಲಿ ಅಂತ ಅನಿಸ್ತದೆ. ಆದರೆ ಅನಾರೋಗ್ಯದ ರೂಪದಲ್ಲಿ, ಅತ್ಯಂತ ಪ್ರಿಯರಾದ ವ್ಯಕ್ತಿಗಳ ಅಗಲಿಕೆಯ ರೂಪದಲ್ಲಿ, ನಾನಾ ತರಹದ ಅವಮಾನ, ಶಿಕ್ಷೆಗಳು, ಅನೇಕ ರೀತಿಯ ಉಪಟಳಗಳನ್ನು ನಮ್ಮ ಜೀವನದಲ್ಲಿ ತಂದೊಡ್ಡುವ ಮೂಲಕ ನಾವು ಮಾಡಿದ ಪಾಪಗಳು ನಮಗೆ ಕೊನೆಗೂ ದುಃಖವನ್ನು ಕೊಟ್ಟೇ ಹೋಗ್ತವೆ. ಹಾಗೆಯೇನು ನಮ್ಮನ್ನು ಬಿಡುವುದಿಲ್ಲ. ದುರ್ಯೋಧನಾದಿಗಳೇ ಇದಕ್ಕೆ ಸಾಕ್ಷಿ. ಭೀಷ್ಮಾಚಾರ್ಯರು ಅನ್ನೋದು ನೋಡಿದರೆ ದುರ್ಯೋಧನಾದಿಗಳ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಿದವರು. ದುರ್ಯೋಧನಾದಿಗಳೇ ಇದಕ್ಕೆ ಸಾಕ್ಷಿ. ಬೇಕಾದ ಹಾಗೆ ಮೆರೆದರು ನಿಜ. ಆದರೆ ಈಗೇನಾಯಿತು? ರಣರಂಗದಲ್ಲಿ ಹದ್ದು ಪಾಲಾಗಿ ಬಿದ್ದಿದ್ದಾರೆ ದುರ್ಯೋಧನ. ಅವನನ್ನು ಪೂರ್ಣ ಕೊಲ್ಲಲಿಲ್ಲ ಭೀಮಸೇನ ದೇವರು, ಹೊಡೆದು ಹಾಗೆ ಬಿಟ್ಟು ಬಂದಿದ್ದಾರೆ. ನಾಯಿ ನರಿಗಳು ಬಂದು ಮಾಂಸಗಳನ್ನು ಕಿತ್ತಿ ತಿಂದರೆ, ಹದ್ದುಗಳು ಕುಕ್ಕಿದರೆ, ಒಬ್ಬ ರಾಜಕುಮಾರನಾಗಿದ್ದ ವ್ಯಕ್ತಿ, ಯುವರಾಜನಾದ ವ್ಯಕ್ತಿ, ಅವನನ್ನ ಹತ್ತಿರ ಇದ್ದು ರಕ್ಷಣೆ ಮಾಡಲಿಕ್ಕೆ ಯಾರಿಲ್ಲ. ಈ ಸ್ಥಿತಿ ಕಾರಣ ಇಷ್ಟು ದಿನ ಅವನು ಬೆಳೆದದ್ದು ಅಧರ್ಮದಿಂದ. ಧರ್ಮದಿಂದ ಬಂದ ಹಣದಲ್ಲಿ ತೃಪ್ತಿಯನ್ನು ಪಟ್ಟ, ಯೋಗ್ಯವಾದ ರೀತಿಯಲ್ಲಿ ಅತಿಥಿ ಅಭ್ಯಾಗತರಿಗೆ, ಸಜ್ಜನರಿಗೆ ವಿನಿಯೋಗ ಮಾಡಿ ಪ್ರಜೆಗಳ ರಕ್ಷಣೆಗಾಗಿ ಸದುಪಯೋಗ ಮಾಡಿದಂತಹ ನೀವೆಲ್ಲ ಇದ್ದೀರಿ ಪಾಂಡವರು. ನಿಮಗೆ ದೇವರು ಕೊಟ್ಟ ಭಾಗ್ಯ ಏನು? ಸ್ವತಃ ಶ್ರೀಕೃಷ್ಣ, ವೇದವ್ಯಾಸದೇವರು, ಪರಶುರಾಮ 3 ರೂಪದಿಂದ ನಿಮಗೆ ರಕ್ಷಕನಾಗಿ ನಿಂತು ನೀವು ಮಾಡುವಂತಹ ಎಲ್ಲ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಕೊಟ್ಟು ಅಭಿವೃದ್ಧಿಯನ್ನು ನೀಡಿ ಎಂತಹ ಉತ್ತಮವಾದ ರಾಜ್ಯವನ್ನು ಅನುಭವಿಸುವ ಭಾಗ್ಯವನ್ನು ಇವತ್ತು ಕೊಟ್ಟಿದ್ದಾನೆ. ಎಲ್ಲ ದುಷ್ಟ ರಾಜರ ನಾಮಾವಶೇಷ ಉಳಿಯದಂತೆ ಸಜ್ಜನರಾದ, ಸಾತ್ವಿಕರಾದ, ಧಾರ್ಮಿಕರಾದ ಜನರಿಗೆ ಮಾತ್ರ ಉತ್ತಮವಾದಂತಹ ಪ್ರೋತ್ಸಾಹನೆಯನ್ನು ನೀಡ್ತಾ ಧರ್ಮದ ಸಂಸ್ಥಾಪನೆಯನ್ನು ಮಾಡಿ ಆನಂದದಿಂದ ಮೆರೆಯುವ ಭಾಗ್ಯ ನಿಮಗೆ ಸಿಕ್ಕಿದೆ. ಮೊದಲು ನೀವು ವನವಾಸದ ಕಷ್ಟವನ್ನು ಅನುಭವಿಸಿರಬಹುದು. ಎತ್ತದಗ್ರೇ ವಿಷಮಿವ. ಧರ್ಮ, ನ್ಯಾಯ, ತ್ಯಾಗ ಇದು ಮೊದಲು ವಿಷ ಇದ್ದ ಹಾಗೇನೇ ಇರೋದು, ಕಹಿ. ಅಯ್ಯೋ, ಸಣ್ಣ ಕೆಲಸಕ್ಕೆ ₹1,00,000 ಕೊಡ್ತೇನೆ, ಒಂದು ಸಿಗ್ನೇಚರ್ ಮಾಡು ಅಂತಾನೆ. ಏನು ಶ್ರಮ ಇಲ್ಲ, ಒಂದು ಸಿಗ್ನೇಚರ್, ಒಂದು ಕ್ಷಣದಲ್ಲಿ 1,00,000, 1,00,00,000 ಯಾಕೆ ಬಿಡಬೇಕು? ಅಮೃತದ ಹಾಗೆ ತೋರುತ್ತದೆ ಲಂಚದ ಹಣ. ಇದೇ ಮಹಾಭಾರತ ಅನುಶಾಸನ ಪರ್ವದಲ್ಲಿ ಹೇಳುತ್ತದೆ, ಯಾವ ವ್ಯಕ್ತಿ ಲಂಚವನ್ನು ತೆಗೆದುಕೊಂಡು, ಅನ್ಯಾಯದ ಹಣವನ್ನು ತೆಗೆದುಕೊಂಡು ಜೀವನವನ್ನು ನಡೆಸ್ತಾನೆ, ಆ ಲಂಚ ಕೊಟ್ಟಂತಹ ವ್ಯಕ್ತಿಗಳು ಜನ್ಮಾಂತರದಲ್ಲಿ ಶ್ರೀಮಂತರಾಗಿ ಹುಟ್ಟಿದಾಗ ಅವರ ಮನೆಯಲ್ಲಿ ಇವನು ದಾಸನಾಗಿರ್ತಾನೆ. ಅವರ ಕೈ ಕೆಳಗೆ ಹೊಲಸು ಬಳದ ಕೆಲಸ ಮಾಡಿಕೊಂಡಿರೋ ಪ್ರಸಂಗ ಇವನಿಗೆ ಬರ್ತದೆ. ಅವರು ಹೇಗೋ ಕಷ್ಟದಿಂದ ಗಳಿಸಿ ಶ್ರಮಪಟ್ಟು ದುಡಿದು ತಂದಂತಹ ಬಡವರು ಅನಿವಾರ್ಯ ಕೆಲಸ ಆಗಬೇಕು ಅಂತ ಭಯಗ್ರಸ್ತರಾಗಿ ಜೀವನವನ್ನು ಸಾಗಿಸುವ ಚಿಂತೆಯಲ್ಲಿ ಮುಳುಗಿ ಯಾವುದೋ ಭಯದಲ್ಲಿ ಇವನಿಗೆ ಹಣ ತಂದು ಕೊಡ್ತಾರಲ್ವ, ಆ ಭಯದ ಹಿನ್ನೆಲೆಯಲ್ಲಿ, ಚಿಂತೆಯ ಹಿನ್ನೆಲೆಯಲ್ಲಿ
ದುಃಖದ ವಾತಾವರಣದೊಳಗೆ ಅವರೇನು ಹಣ ತಂದು ಇವನಿಗೆ ಕೊಟ್ಟಿರ್ತಾರೆ ಅದನ್ನು ಕಂಡ ಭಗವಂತ ಶ್ರೀಕೃಷ್ಣ ಕಣ್ಣಿಲ್ಲದವನಲ್ಲ. ಚೆನ್ನಾಗಿ ಅದನ್ನು ನೆನಪಿನಲ್ಲಿಟ್ಟುಕೊಂಡು ಭಗವಂತ ಅದೇ ತರಹದ ಭಯ, ಅದೇ ತರಹದ ಉದ್ವಿಗ್ನತೆ, ಅದೇ ತರಹದ ಚಿಂತಾಕ್ರಾಂತತೆಯನ್ನು ಜನ್ಮಾಂತರದಲ್ಲಿ ಏನೂ ಕಾರಣ ಇಲ್ಲದೆ ಇದ್ದಕ್ಕಿದ್ದ ಹಾಗೆ ಬೆಚ್ಚಿ ಬೀಳೋ ಹಾಗೆ ಮಾಡ್ತಾನೆ ಇವನನ್ನು. ಮಹಾಭಾರತ ಹೇಳುತ್ತದೆ, ಏನ್ ಕಾರಣ ಇರೋದಿಲ್ಲ. ವೈದ್ಯರ ಹತ್ರ ಬರ್ತಾರೆ, ಕೆಲವರು ಗುರುಗಳ ಹತ್ರನೂ ಬರ್ತಾರೆ ಮಂತ್ರಾಕ್ಷತೆಗಾಗಿ. ಏನಾಗತ್ತೆ? ಭಯ ಆಗತ್ತೆ. ಯಾಕೆ? ಗೊತ್ತಿಲ್ಲ. ಜನ್ಮಾಂತರದಲ್ಲಿ ಇನ್ನೊಬ್ಬರಿಗೆ ಹೆದರಿಸಿ ಬೆದರಿಸಿ ಹಣ ಕಿತ್ತಿಕೊಂಡದ್ದು, ಅಥವಾ ಸುಮ್ಮನೆ ಹಣಕ್ಕಾಗಿ ಅಂತಲ್ಲ, ಕೆಲವರಿಗೆ ಚಟ, ಇನ್ನೊಬ್ಬರಿಗೆ ಹೆದರಿಸೋದು. ಆ ಎಲ್ಲ ಪಾಪದ ಪರಿಣಾಮ ಇದು ಅಂತ ಅನುಶಾಸನ ಪರ್ವದಲ್ಲಿ ಮಹಾಭಾರತ ಸಾರಿದೆ. ಹೀಗಾಗಿ ಹಣ ಯಾವುದೋ ರೀತಿಯಾಗಿ ಬರುತ್ತೆ ಅಂತ ಶ್ರೀಮಂತಿಕೆಯನ್ನು ಎಂದಿಗೂ ಸ್ವಾಗತಿಸಬೇಡಿ. ನ್ಯಾಯದಿಂದ ಧರ್ಮದಿಂದ ಬಂದ ಹಣ ಅದು ಎಷ್ಟೇ ಇರಬಹುದು, ಅದರಲ್ಲಿ ತೃಪ್ತರಾಗಿ. ದೇವರು ಸೌಭಾಗ್ಯ ಕೊಟ್ಟರೆ ವಿಜಯದಾಸರು ಹೇಳಿದ ಹಾಗೆ ಸಡಗರದಲ್ಲಿಪ್ಪುದೇ ಶ್ರೀಶನಾಜ್ಞೆ. ಧರ್ಮದಿಂದ ನ್ಯಾಯದಿಂದ ಬಂದ ಸಂಪತ್ತೇ ಬೇಕಾದಷ್ಟು ಬಂದರೆ ಅವಶ್ಯವಾಗಿ ಅದರ ಸದುಪಯೋಗವನ್ನು ಮಾಡಿ ತಾನೂ ತನ್ನವರು ಸುಖ ಅನುಭವಿಸುವುದಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಟುಕೊಂಡು, ಅವಶ್ಯವಾಗಿ ಇಟ್ಟುಕೊಂಡು, ಇನ್ನುಳಿದದ್ದನ್ನು ದಾನ ಮಾಡಿ, ಧರ್ಮ ಮಾಡಿ, ಸಜ್ಜನರಿಗೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿ ಪರೋಪಕಾರ ಮಾಡುವುದಕ್ಕೆ ಅವಶ್ಯವಾಗಿ ಉಪಯೋಗಿಸಬಹುದು. ಬಡತನವೇ ಇರಬೇಕು ಹೀಗೇನಲ್ಲ ಶಾಸ್ತ್ರದ ಅಭಿಪ್ರಾಯ. ಆದರೆ ಅನ್ಯಾಯದ ಹಣ ಬೇಡ. ಧರ್ಮದಿಂದ ಸಂಪಾದನೆ ಮಾಡಬೇಕು. ಹಿಂದೆ ಮುಂದೆ ಧರ್ಮ ಇರಬೇಕು, ಹಣದ ಹಿಂದೆ ಮುಂದೆ. ಧರ್ಮ ಅರ್ಥ ಕಾಮ ಮೋಕ್ಷ ಅಲ್ವಾ? ಧರ್ಮ ಅರ್ಥ ಧರ್ಮ. ಧರ್ಮದಿಂದ ಹಣವನ್ನು ಸಂಪಾದನೆ ಮಾಡಬೇಕು, ಮಾಡಿದ ಹಣವನ್ನು ಧರ್ಮಕ್ಕಾಗಿ ವಿನಿಯೋಗಿಸಬೇಕು. ಆ ರೀತಿಯ ಅರ್ಥವನ್ನು ದೇವರು ಕೊಟ್ಟಾಗ ಉಪಯೋಗಿಸುವುದಕ್ಕೆ ತಪ್ಪಿಲ್ಲ. ದೇವರು ಕೊಟ್ಟೆ ಕೊಡ್ತಾನೆ. ಜನ್ಮಾಂತರದ ಸತ್ಕರ್ಮಗಳಿದ್ರೆ, ಜನ್ಮಾಂತರದಲ್ಲಿ ದಾನ ಧರ್ಮಗಳನ್ನು ಮಾಡಿದರೆ ಸಂಪತ್ತನ್ನು ಕೊಡುವುದಕ್ಕೆ ದೇವರು ಹಿಂದೆ ಮುಂದೆ ನೋಡುವುದಿಲ್ಲ, ಕೊಟ್ಟೆ ಕೊಡ್ತಾನೆ. ಅದನ್ನು ಸದ್ವಿನಿಯೋಗ ಮಾಡಬಹುದು. ಆದರೆ ಅಧರ್ಮದಿಂದ ಸಂಪಾದನೆ ಮಾಡುವ ಅಪೇಕ್ಷೆಯನ್ನು ಇಟ್ಟುಕೊಳ್ಳುವುದಲ್ಲ. ಆಕಿಂಚನ್ಯಂ ಸುಖಂ ಲೋಕೆ ಶಿವಂ ಪಥ್ಯಂ ಅನಾಮಯಂ. ಯಾಕೆಂದ್ರೆ ಅನ್ಯಾಯದಿಂದ ಬಂದ ಹಣ ಇವನನ್ನು ಸುಂಕುಡಿಸೋದಿಲ್ಲ. ಏನೋ ಇವನ ಮನಸ್ಸಿನಲ್ಲಿ ದುರ್ಭಾವನೆಗಳನ್ನು ಬಿತ್ತುತ್ತಾ ಇರ್ತದೆ. ಆ ಕೆಟ್ಟ ಹಣದ ಸ್ವಭಾವ. ಎಲ್ಲದಕ್ಕಿಂತಲೂ ಡೇಂಜರಸ್ ಅಂದರೆ ಹಣ. ಅಷ್ಟೇ ಉಪಯುಕ್ತವಾದದ್ದು. ಅನ್ಯಾಯದಿಂದ ಬಂದರೆ ಅಷ್ಟೇ ಡೇಂಜರಸ್. ವಿದ್ಯುತ್ ಶಕ್ತಿ ನಮಗೆ ಬಹಳ ಉಪಯುಕ್ತವಾದದ್ದು. ಈಗ ಅದೇ ವಿದ್ಯುತ್ ಶಕ್ತಿಯಿಂದಲೇ ನಾವು ಮಾತಾಡ್ತಾ ಇದ್ದದ್ದು, ಒಬ್ಬರನ್ನೊಬ್ಬರು ನೋಡ್ತಾ ಇದ್ದೇವೆ ಈ ಕತ್ತಲೆಯಲ್ಲಿ. ಆದರೆ ಅಷ್ಟೇ ಡೇಂಜರಸ್ ಅನ್ನೋದು ನಿಮಗೆ ಗೊತ್ತಲ್ವಾ? ಹಾಗೆ ಹೇಗೆ ಉಪಯೋಗಿಸಬೇಕೋ ಹಾಗೆ ಉಪಯೋಗಿಸಿದರೆ ಬಹಳ ಒಳ್ಳೆಯ ಉಪಯೋಗ ಇದೆ. ಆದರೆ ಅದರಿಂದ ಅಷ್ಟೇ ಅನರ್ಥವಿದೆ. ಎಚ್ಚ ಉಗ್ರಾತ್ ಪ್ರತಿಗ್ರಹಾತ್. ದುಷ್ಟರಿಂದ ದುರ್ಜನರಿಂದ ನಾವು ಸ್ವೀಕರಿಸಿದಾಗ, ಅನ್ಯಾಯದಿಂದ ಸ್ವೀಕರಿಸಿದಾಗ, ಅದು ಸುಳ್ಳು ಮಾತನಾಡುವ, ವ್ಯಭಿಚಾರ ಮಾಡುವ, ಇನ್ನೊಬ್ಬರಿಗೆ ಹಿಂಸೆ ಕೊಡುವ, ಲೂಟಿ ಮಾಡುವ, ಏನೇನೋ ಕೆಟ್ಟ ಕೆಟ್ಟ ವಿಚಾರಗಳನ್ನು, ದೊಡ್ಡವರಿಗೆ ದ್ರೋಹ ಮಾಡುವ, ನಿಂದೆ ಮಾಡುವ, ಗೇಲಿ ಮಾಡುವ, ಈ ಎಲ್ಲ ದುರ್ಭಾವನೆಗಳನ್ನು ಅನ್ಯಾಯದಿಂದ ಬಂದ ಶ್ರೀಮಂತಿಕೆ ಮನುಷ್ಯನಿಗೆ ಕೊಡ್ತಾ ಹೋಗ್ತದೆ. ಅದಕ್ಕಾಗಿ ಶಮ್ಯಾಕ ಋಷಿಗಳಂತಾರೆ, ಆ ತರಹದ ಹಣವನ್ನು ಬಯಸದೇ ಇರುವುದು ವಾಸಿ. ಆಕಿಂಚನ್ಯಂ ಸುಖಂ ಲೋಕೆ ಶಿವಂ ಪಥ್ಯಂ ಅನಾಮಯಂ. ಅದು ಮಂಗಲ. ಅದರಲ್ಲಿ ಯಾವ ರೋಗ ರುಜಿನಗಳಿಲ್ಲ, ಯಾವ ಸೈಡ್ ಎಫೆಕ್ಟ್ಸೂ ಇಲ್ಲ ಬಡತನದಲ್ಲಿ. ಆದರೆ ಅದನ್ನು ಪ್ರೀತಿಯಿಂದ ಸ್ವೀಕರಿಸಬೇಕು. ಆ ಒಂದು ಹೃದಯವಂತಿಕೆ ಅಥವಾ ಎದೆಗಾರಿಕೆ, ತಾಳ್ಮೆ, ಸಹನಶೀಲತೆಯನ್ನು ಕೊಡುವಂತೂ ದೇವರಲ್ಲಿ ಬೇಡಿಕೊಳ್ಳಬೇಕು. ಹಿರಿಯರ ಉಪದೇಶದಿಂದ ಅದನ್ನು ರೂಢಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು.